ಬುಗ್ಗಿ ಏರಿಯಾ ಧರ್ಮಸಿಂಗ್ ಬಡಾವಣೆ ವಾರ್ಡ್ ನಂಬರ್ 1ರಲ್ಲಿ ಇರುವ ಕುಂದುಕೊರತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂತೆ ನಗರದ ಸಾರ್ವಜನಿಕರು ಪುರಸಭೆ ಕಾರ್ಯಾಲಯಕ್ಕೆ 8ನೇ ಬಾರಿ ಮನವಿ ಸಲ್ಲಿಸಲು ಹೋಗಿದ್ರು. ಈ ವೇಳೆ ಪುರಸಭೆ ಅಧಿಕಾರಿ ಅವಾಚ್ಯ ಶಬ್ದ ಮತ್ತು ಏರು ಧ್ವನಿಯಲ್ಲಿ ಮಾತನಾಡಿ ಸಾರ್ವಜನಿಕರೊಂದಿಗೆ ಅತ್ಯಂತ ಅವಾಚ್ಯ ಶಬ್ದಗಳಿಂದ ಮಾತನಾಡಿ ಬೆದರಿಸುತ್ತಾ ಸ್ಥಳೀಯ ನಾಗರಿಕರಿಗೆ ಅಗೌರವ ತೋರಿದ್ದಾರೆ. ಮಾಡಬೇಡ ಅಂತ ಹೇಳಿ ಯಾರಿಗಾರ ನನ್ನ ಮಾತಿಗೆ ಉತ್ತರ ಕೊಡಿ. ನೀ ಅಡ್ಗ ಆಡತ್ತಿನ ನಾ ಯಾರಿಗಾರ ಮಾಡಬೇಡ ಹೋಗ್ಬೇಡ ಅಂತ ಅಂದಿದ್ನ ಯಾರು ಬಂದ್ ಮಾಡ್ಲತ್ತಾರ ಹೇಳ್ರಿ. ಬಂದವ್ರು ವಾಪಸ್ ಕಳಿಸಿದಲ್ಲ ಸರ್ ನಮ್ಮ ಮಾತು ಇನ್ನ ಜೇವರ್ಗಿ ಪುರಸಭೆ ಅಧಿಕಾರಿ ಶಂಭುಲಿಂಗ್ ದೇಸಾಯಿ, ಪುರಸಭೆ ಮುಖ್ಯ ಅಧಿಕಾರಿಗಳು ಇವರ ವಿರುದ್ಧ ಸ್ಥಳೀಯ ನಾಗರಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬುಗ್ಗಿ ಏರಿಯಾ ಧರ್ಮಸಿಂಗ್ ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯ ಇಲ್ಲದೆ ಇರೋ ಕಾರಣಕ್ಕೆ ಸಾಕಷ್ಟು ಬಾರಿ ಪುರಸಭೆಗೆ ಲೆಟರ್ಗಳನ್ನ ಕೊಟ್ಟಿದ್ದೀವಿ. ಯಾವುದೇ ಥರ ಕೆಲಸ ಕಾಮಗಾರಿಗಳು ಪ್ರಾರಂಭಿಸ್ತಿಲ್ಲ. ಇವಾಗ ಲೆಟರ್ ಎಷ್ಟು ಕೊಟ್ಟಿದ್ದೀವಿ ಅನ್ನೋದು ಹೇಳ್ತೀನಿ. 1, 2, 3 ಇದು DODC ಇದೆ, 4, 5, 6, 7 ತಹಸೀಲ್ದಾರಿಗೆ 2, ಲಾಸ್ಟ್ DODC 1. ಟೋಟಲ್ ಆಗಿ 9 ಲೆಟರ್ ಕೊಟ್ಟಿದ್ದೀವಿ. ಇನ್ನೂವರೆಗೆ ಯಾವ ಅಭಿವೃದ್ಧಿ ಪ್ರಾರಂಭಿಸ್ಯಾರ, ಕಾಮಗಾರಿಗಳು ಸ್ಟಾರ್ಟ್ ಮಾಡ್ಯಾರ? ಟೆಂಡರ್ ಅವಧಿ ಮುಗ್ದಿರೋನು ಕೆಲಸ ಮಾಡಂತಿಲ್ಲ. ಚೀಫ್ ಆಫೀಸರಿಗೆ ಕೇಳಿದ್ರೆ ಅವ್ರಿಗೆ ಕರೆಸ್ತೀನಿ, ಮಾತಾಡ್ತೀನಿ, ಇದೊಂದು ಬಿಟ್ಟರೆ ಮತ್ತೆ ಯಾವುದೂ ಮಾತಾಡಲ್ಲ. ಏನು ಬೇರೆ ಯಾವುದೂ ಸಮಸ್ಯೆಗಳಿಲ್ಲ. ಮೂಲಭೂತ ಸೌಕರ್ಯ ಮೂಲಭೂತ ಸೌಕರ್ಯ ಏನಾದ್ರು ನಮಗೆ ಒದಗಿಸ್ಕೊಡ್ರಿ ಅಂತ ನಾವು ಬರ್ತಿರೋದು ಅಷ್ಟೇ. ನಾವೇನೇ ಮಾತ್ರ ಭಿಕ್ಷೆ ಕೇಳಕ್ಕೆ ಯಾವುದೂ ಬರ್ತಿಲ್ಲ. ಏನು ನಾವು ಕಟ್ಟೋ ಟ್ಯಾಕ್ಸ್ಲಿಂದ ಏನದ ಅದರಲ್ಲಿಂದ ನಮಗೂ ಒದಗಿಸ್ಕೊಡ್ತೀರಿ ನೀವು, ಅದೇ ಮಾಡ್ಕೊಡ್ತಿಲ್ಲ. ಏನು ಮಾಡತ್ತೀರಿ ಅಧಿಕಾರಿಗಳು? ಎಷ್ಟು ಸಲ ಅಂತ ನಾವು ಪುರಸಭೆಗೆ ತಿರುಗಾಡ್ಬೇಕು. ಬಂದರು 2 ನಿಮಿಷನೂ ಮಾತಾಡಿಲ್ಲ, ಅವ್ರದ್ದೇ ಹೇಳ್ಬೇಕು, ಅವ್ರದ್ದೇ ಕೇಳಬೇಕು, ಸಿಟ್ಲೆ ಮಾತಾಡಿದ್ರು ಒಳಗೆ ಹೋಗ್ಬಿಟ್ಟು. ಈಗ ಇವ್ರನ್ನೂ ಕೇಳಲಿಲ್ಲ ಅಂದ್ರೆ ನಾವು ಯಾರ ಹತ್ರ ಹೋಗಿ DC ಬಳಿ ಹೋಗ್ತೀವಿ ನಾವು. ಅದಂತಿಲ್ಲ, ಎಷ್ಟು ಸಲ ಅಂತ ತಿರುಗಾಡ್ಬೇಕು. 1 ಲಕ್ಷ ಬಜೆಟ್ ಹಾಕ್ತೀನಿ, 30 ಪೈಪ್ ಇಡ್ತೀನಿ, ನಾವು 40 ಪೈಪ್ ಇಡ್ತೀನಿ. ಭಿಕ್ಷೆ ಹಾಕ್ಲಾದ್ರೆ ನಮ್ಮ ನಗರಕ್ಕೆ ಯಾಕಲ್ಲಿ ಇರ್ತಕ್ಕಂಥ ಜನಗಳು ಸಾರ್ವಜನಿಕರಲ್ಲ, ಅಲ್ಲಿರ್ತಕ್ಕಂಥ ಜನಗಳೇನು ಹೊಟ್ಟೆಪಾಡಿಗೇನು ದುಡ್ಕೊಂಡು ಇನ್ನೂ ನೀರ್ಗೀರು ಏನೂ ಕುಡಿಯೋಂಗಿಲ್ಲ, ಉಪವಾಸ ಇರಬೇಕು. ನೀರು ಟೇಸ್ಟಿಂಗ್ ಅಂತ ಹೇಳ್ತೀನಿ ನಾವು. ಬಾವಿ ನೀರು ತಂದರು, ಆ ನೀರು ಟೇಸ್ಟಿಂಗ್ ಸುಧಾ ಕೊಡ್ತಿಲ್ಲ. ಅದ್ರೊಳಗೆ ಹುಳ ಬಿದ್ದವ್ರಿ ಸರ್, ಹಳ್ಳ ಬಂದೇನದ ಅಷ್ಟು ನೀರು ಹೊಕ್ಕೊಂಡವ್ರಿ. ಅದಕ್ಕೇನಾದ ನಮ್ಮ ಟ್ಯಾಂಕರ್ ಕಳಿಸ್ರಿ ಅಂದ್ರೆ 1 ದಿನ 2 ದಿನ ಕಳಿಸಿದ್ರು, ಶೋ ಮಾಡಿದ್ರು, ಬಿಟ್ಬಿಟ್ರು. ನಾವೇನೋ ಒಂದು ಕೇಳಿದ್ರೆ ಸಿಟ್ಲೆ ಮಾತಾಡೋದು, ಕಳಿಸ್ಬಿಡೋದು. ಇವ್ರು ಹೆಣ್ಣು ಮಕ್ಳದ್ದು ಯಾರ್ದನ್ನ ತೊಂದರೆ ಕೇಳತ್ತಾರ. ಎಷ್ಟೋ ಜನ ಆಸ್ಪತ್ರೆಗೆ ಬರ್ತಾರೆ. ಅದಕ್ಕೆ ಜವಾಬ್ದಾರಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರು ತೊಗೊಳ್ಬೇಕು? ಸೀದಾ ಚೀಫ್ ಆಫೀಸರ್ ಮತ್ತು ಜೈ. ನೀವು ಅವ್ರಿಗೆ ಕಾಂಟ್ರಾಕ್ಟರ್ ಇದ್ದವ್ರಿಗೆ ಕೇಳಬೇಕು, ಟೆಂಡರ್ ತೊಗೊಂಡವ್ರಿಗೆ ಅವ್ರಿಗೆ ಕೇಳೋ ಅಧಿಕಾರ ನಾವು ಬರೋಲ್ಲ. ಕೆಲಸ ಮಾಡಿಲ್ಲ ಅಂದ್ರೆ ನಾವು ಅಧಿಕಾರಿಗಳಿಗೆ ಕೇಳಬೇಕು, ಚೀಫ್ ಆಫೀಸರ್ ಜೈಗಳಿಗೆ ಅಷ್ಟೇ ಕೇಳಬೇಕು. KM ಶೆಟ್ಟಿ ಅಂತ ಸುಮಾರು 6-7 ತಿಂಗಳಾಯ್ತು. ನಾ ಏರದಲ್ಲಿ ಒಂದು ವಿಡಿಯೋ ಕ್ಲಿಪ್ ತೋರಿಸ್ತೀನಿ ನಿಮಗೆ. ಲೈಟ್ ಹೋಗ್ಯಾವ, ರಾತ್ರಿ ಕತ್ತಲ್ದಾಗಿ 6-7 ತಿಂಗಳು ಹಿಡಿದು ಹೇಳ್ಕೊತುಂಟು. ಇವತ್ತು ನಾಳೆಗೆ ಯಾವುದೇ ಒಂಥರನೂ ಒಂದು ಬೀದಿ ಇಲ್ಲೇ ಕಂಬಕ್ಕೂ ಒಂದು ಲೈಟ್ ಬಿದ್ದಿಲ್ಲ. ಇನ್ನು ಯಾರು ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪುರಸಭೆಯ ಅಧಿಕಾರಿಯ ಈ ದುರ್ವರ್ತನೆಗೆ ನಮ್ಮ ನಗರದ ಪ್ರಮುಖ ನಾಗರಿಕ ಸಮಸ್ಯೆಗಳ ಕುರಿತು ನಾವು ಪುರಸಭೆಗೆ ಈವರೆಗೆ 8 ಬಾರಿ ಮನವಿ ಪತ್ರಗಳನ್ನು ಸಲ್ಲಿಸಿದ್ದೇವೆ. ಆದರೂ ಕೂಡ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಅದೇ ರೀತಿ ನವೆಂಬರ್ 2ರಂದು ನಾವು 8ನೇ ಬಾರಿ ಮನವಿ ಸಲ್ಲಿಸಲು ಪುರಸಭೆಗೆ ಹೋದಾಗ ಮುಖ್ಯ ಅಧಿಕಾರಿ ಶಂಭುಲಿಂಗ್ ದೇಸಾಯಿ ಅವರು ನಮ್ಮೊಂದಿಗೆ ಅತ್ಯಂತ ಅವಾಚ್ಯ ಮತ್ತು ಅಸಭ್ಯ ಶಬ್ದಗಳನ್ನು ಬಳಸಿ ಮಾತನಾಡಿದ್ದಾರೆ. ಏರು ಧ್ವನಿಯಲ್ಲಿ ಕೂಗಾಡುತ್ತಾ ನಮ್ಮ ಕೈಯಲ್ಲಿದ್ದ ಮನವಿ ಪತ್ರವನ್ನ ಕೊಡಿ ಬೇಗ ಎಂದು ಗದರಿಸುತ್ತಾ ಕಿತ್ತುಕೊಳ್ಳಲು ಪ್ರಯತ್ನಿಸಿದ್ರು. ಅವರು ಕೇವಲ ನಮ್ಮನ್ನು ಮಾತ್ರವಲ್ಲದೆ ಇಡೀ ನಮ್ಮ ನಗರದ ಜನಗಳನ್ನ ಉದ್ದೇಶಿಸಿ ಸಾರ್ವಜನಿಕರೊಂದಿಗೆ ಸರ್ಕಾರಿ ಅಧಿಕಾರಿಯ ಈ ರೀತಿಯ ನಡವಳಿಕೆಯು ಆಡಳಿತದ ಮೇಲಿನ ವಿಶ್ವಾಸವನ್ನ ಸಂಪೂರ್ಣವಾಗಿ ಕಳೆದುಕೊಳ್ಳುವಂತೆ ಮಾಡಿದೆ. ಇನ್ನು ಅಧಿಕಾರಿಗಳು ಅವಾಚ್ಯ ಶಬ್ದಗಳನ್ನು ಬಳಸಿ ಬೆದರಿಕೆ ಹಾಕಿ ಏರು ಧ್ವನಿಯಲ್ಲಿ ಮಾತನಾಡಿರುವ ಸಂಪೂರ್ಣ ಸಂಭಾಷಣೆಯ ವಿಡಿಯೋ ಸಾಕ್ಷ್ಯವು ನಮ್ಮ ಬಳಿ ಲಭ್ಯವಿದೆ. ಸಾರ್ವಜನಿಕರಿಗೆ ಅಗೌರವ ತೋರಿದ ಈ ಅಧಿಕಾರಿಯ ದುರ್ವರ್ತನೆಯನ್ನು ತಾವು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ವರದಿ ಮಾಡಿ ಇವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳ ಮೇಲೆ ಜಿಲ್ಲಾಧಿಕಾರಿಗಳು, ಪೌರಾಡಳಿತ ನಿರ್ದೇಶನಾಲಯ ಇವರು ಒತ್ತಡ ತರಲು ಸಹಾಯ ಮಾಡಬೇಕೆಂದು ಕೋರುತ್ತೇವೆ. ಜವಾಬ್ದಾರಿ ನೀವೇ ತಗೋಬೇಕಂತ್ರಿ.
ಬಾಯಿ ನೀರು ಕುಡ್ಸಾಯ್ತು ಅದೇ ತುಳಿದ ಕುಡ್ಸಾಯ್ತೀರಿ ಸಾಹೇಬ್ರ ಮಾತಾಡ್ಬೇಡ ಕೆಲಸದ ಮಾತಾಡಿ ಕೆಲಸ ಇಲ್ಲ ಆಗ್ಲಾರ್ದೆ ಎಷ್ಟು ಮಂದಿ ಆರಾಮ್ ತಗೊಳ್ತೀರಿ ಸರ್? ಆಗಿತ್ತಂದ್ರೆ ನಾವು ಮಾತಾಡ್ಲಕ್ ಬರ್ತಿದ್ದ ನಿಮ್ಮಲ್ಲಿ 7 ಲೆಟರ್ ತಗೊಂಡು ನಿಮ್ಮ ಆಫೀಸ್ ಬರ್ತಿದ್ದೇವ್ರಿ ಮಾತಾಡ್ಬೇಡಪ್ಪ ಕೇಳ ಹೇಳೋದು ಮತ್ತೆ ಹೇಳ್ರಿ ನಿಮ್ದೆಲ್ಲ ಕೆಲಸ ಮಾಡ್ಲಾಕ ಪೈಪ್ ಹಾಕ್ಲಾಕ ಕಳಿಸಿದ್ದೆ ಅಲ್ಲಿ ಜಗನ್ ಹಾಕಿದವ್ರೆ 30 ನಾ ಹೇಳೋದ್ರ ಕೇಳೋ ಮೊದಲ ಆಯ್ತು ಹೇಳ್ರಿ ನೀವೇ ಆಡಿದ್ರಲ್ಲ ಎಷ್ಟಾಗಲ್ಲ ಅರ್ಧ ದಾರಿಗಾರ ಬರ್ತಿದ್ವ ತೋಡ್ಯಾರ ಸರ್ ಅರ್ಧ ದಾರಿ ಬಂದ್ರಿ ಅವ್ರದ್ದು ಪೂರಾ ಮಾತು ಮುಗಿಲ್ಲ ಎಷ್ಟಾಗ್ತದ ಅಷ್ಟ ಆಗ್ತಿತ್ತಲ್ಲ ಅಲ್ಲಿ ತನಕ ನೀರ್ ಬರ್ತಿದ್ವ ಬರ್ತಿದ್ದಿಲ್ಲ ಗೊತ್ತಿದ್ದಕ್ಕೆ ಪೈಪ್ ಆಫೀಸ್ ಕೇಳ್ರಿ ಅಮ್ಮ 30 ಪೈಪ್ ಅಂದ್ರೆ ಏನ ಈಟೆ ಆಗ್ತದಲ್ಲ ಇದಕ್ಕ ಮುದಿಗೆ ಬರ್ತೀರಿ ಸರ? ಪೈಪ್ ಎಲ್ಲಿ ಬೀಳ್ತಾವ ನಮ್ ಹೇಗ್ ಟಚ್ ಆಗಲ್ಲ 30 ಪೈಪ್ ಯಾರಿಗೆ ಬೇಕ್ರಿ ಎಷ್ಟು ಮಂದಿ ಅಡಮ್ ತಪ್ಪ ಮಕ್ಕೊಂದಾರ ಈಗ ಕಲ್ರಿ? ಈ ದಿನ ಆಯ್ತ್ರಿ ನಿಮ್ ಮಾತು ಕೇಳ್ಕೊಂಡೆ ಏನದ ನಾವು ನೀವ್ ಹೇಳೋದೇ ಕೇಳ್ಕೊತ ಹೊಂಟಿವ್ರಿ ನಮ್ದು ಯಾರ ಒಬ್ಬರ ಕೇಳತ್ತೀರಿ ನಾನು ಮತ್ತೊಬ್ರು ಹೇಳ್ಬೇಕಾಗ್ತದೆ ನೀ ಕೇಳಿದ್ ನೀ ಹೇಳಿದ್ ನೀ ಎಷ್ಟ್ ಸಲ ಅಂತ ಹೇಳ್ಬೇಕ್ರಿ? ಬಗ್ಗೆದಾಗ ಕುರ್ಚಿತ ಮಂದಿಗೆಲ್ಲ ಮಂದಿಗೆಲ್ಲ ನೀವೇ ಆಡ್ದಲ್ಲ ಎಷ್ಟಾಗಲ್ಲ ಅರ್ಧ ದಾರಿಗಾರ ಬರ್ತಿದ್ವ ತೋಡ್ಯಾರ ಸರ್ ಅರ್ಧ ದಾರಿ ಬಂದಿಲ್ಲ ಅವ್ರದ್ದು ಪೂರಾ ಮಾತು ಮುಗಿಲ್ಲ ಎಷ್ಟಾಗ್ತದ ಅಷ್ಟ ಆಗ್ತಿತ್ತಲ್ಲ ಅಲ್ಲಿ ತನಕ ನೀರ್ ಬರ್ತಿದ್ವ ಬರ್ತಿದ್ದಿಲ್ಲ ಈ ಸಂಬಂಧ ರವಿಕುಮಾರ್ ಎಂ ಬೀರನಹಳ್ಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ತಾಲೂಕಾ ಸಂಚಾಲಕರು ಆಗ್ರಹಿಸಿದ್ದಾರೆ.